ಆರೋಗ್ಯವೇ ಭಾಗ್ಯ ಈ ಎರಡು ಪದದಲ್ಲಿ ಎಷ್ಟು ಅರ್ಥ ಇದೆ ಅಲ್ವಾ. ನಾವು ಆರೋಗ್ಯವಿದ್ದರೆ ಈ ಜಗತ್ತನ್ನೇ ಗೆಲ್ಬೋದು. ಹಾಗೆ ಆರೋಗ್ಯವಾಗಿರೋದಕ್ಕೆ ಡಯೆಟ್ಟು, ಒಳ್ಳೆ ಆಹಾರ ಎಷ್ಟು ಮುಖ್ಯವೋ ಹಾಗೆ ದೈಹಿಕ ಚಟುವಟಿಕೆ ಸಹ ಅಷ್ಟೇ ಮುಖ್ಯ. ಕೆಲವರು ಇದೆಲ್ಲ ಅರ್ಥ ಮಾಡಿಕೊಂಡು ಜಿಮ್ಮು, ರನ್ನಿಂಗು, ಹಾಗೆ ಸೈಕ್ಲಿಂಗು, ಯೋಗ ಇದನ್ನೆಲ್ಲ ರೂಢಿಸ್ಕೊಳ್ತಾರೆ. ಹಾಗೆ ಆರೋಗ್ಯವಾಗಿಯೂ ಇರ್ತಾರೆ. ಮೂವತ್ತಾರು ಸ್ಟೆಪ್ ಆಗಿದೆ. ಅಂದರೆ ನಾನು ಮೆಟ್ಲಿಂದ ಕೆಳಗೆ ಇಳಿಯೋದೆ ಅದು ಸ್ಟ್ಯಾಕ್ ಮಾಡಿದೆ. ನೋಡೋಣ ಇವತ್ತು 6000 ಸ್ಟೆಪ್ ಮಾಡೋಕ್ಕಾಗುತ್ತಾ ಹೆಂಗೆ ಅಂತಂದ್ಬಿಟ್ಟು. ಹಾಯ್, ಗುಡ್ ಮಾರ್ನಿಂಗ್, ಎಲ್ಲರಿಗೂ ನಮಸ್ತೆ. ವ್ಲಾಗ್ ವಿತ್ ಪೂಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಾನಿವತ್ತು 6000 ಸ್ಟೆಪ್ಪು ಚಾಲೆಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. 6000 ಸ್ಟೆಪ್ ಚಾಲೆಂಜ್ ಮಾಡಬೇಕು ಅಂತ ಇದ್ದೀನಿ. ಅದಕ್ಕೆ ಅಂದರೆ ನಾನು ವಾಕ್ ಮಾಡ್ತಾಯಿದ್ದೆ ಸ್ವಲ್ಪ. ಅಂದರೆ ಇಲ್ಲಿ ಇಷ್ಟೇ ಸ್ಟೆಪ್ಪು ಮಾಡಬೇಕು ಅಂತ ನಾನು ಲೆಕ್ಕ ಹಾಕ್ಕೊಂಡಿರಲಿಲ್ಲ. ಹಾಗಾಗಿ ಇವತ್ತು ಅದ್ರ ಚಾಲೆಂಜ್ ಮಾಡಬೇಕು. ಒಂದು ಪಾರ್ಕ್ ಇದೆ, ಅಲ್ಲಿ ಒಂದು 5 ರೌಂಡ್ ಹೊಡಿತಾ ಇದೆ ಅಷ್ಟೇ ಡೈಲಿ. ಅಂದರೆ ಬೆಳಿಗ್ಗೆ 5 ರೌಂಡ್, ಸಂಜೆ 5 ರೌಂಡ್ ಹೊಡಿತಾ ಇದ್ದೆ. ಲೆಕ್ಕ ಹಾಕಿರಲಿಲ್ಲ 6000 ಅಂತ ಹೇಳ್ಬಿಟ್ಟು. ಇದೇ ಪಾರ್ಕು. ಈ ಪಾರ್ಕು 1 ರೌಂಡ್ ಹೊಡೆದ್ರೆ 250 ಸ್ಟೆಪ್ಪನ್ನು ಆಗುತ್ತೆ. ಇಂಥದನ್ನ ನಾನು 15-16 ರೌಂಡ್ ಹೊಡಿಬೇಕು ಇವತ್ತು. ಯಾರೂ ಬಂದಿಲ್ಲ, ಒಬ್ಬರು ಮಾತ್ರ ಏನಾದರೂ ಎಕ್ಸಸೈಸ್ ಮಾಡ್ತಾಯಿದ್ದಾರೆ ನೋಡಿರಿ. ಇದನ್ನ 15 ಸ್ಟೆಪ್ಪು ನಾನು ಮಾಡಬೇಕು. ಮಾಡ್ತೀನಿ ಇವತ್ತು, ನಡೀತೀನಿ ಅಷ್ಟು ಅಂತ ಅನಿಸ್ತಿದೆ. ವಾಕ್ ಮಾಡ್ಬೇಕಾದ್ರೆ ಯಾವಾಗಲೂ ನಾನು ಸ್ಲಿಪ್ಪರ್ನ ತೆಗೆದು ಬರೀ ಕಾಲಲ್ಲಿ ನಡ್ಕೊಂಡು ಹೋಗ್ತೀನಿ. ಏನಕ್ಕೆ ಅಂದರೆ ಕಾಲು ನೋವು ಬರುತ್ತೆ. ಸ್ಲಿಪ್ಪರ್ ಹಾಕ್ಕೊಂಡು ಇದಕ್ಕೆ ಅಂತೇಳಿ ಒಂದು ಏನಂತಾರೆ, ವಾಕಬಲ್ ಶೂ ಇಲ್ಲ ಸ್ಲಿಪ್ಪರೇ ಬರುತ್ತೆ. ನಾನು ಅದೆಲ್ಲ ತಗೊಂಡಿಲ್ಲ, ಬರೀ ಕಾಲಲ್ಲಿ ನಡೀತೀನಿ ಯಾವಾಗಲೂ. ಬೆಳಗ್ಗೆ ಸಂಜೆ ಬರೀ 5 ರೌಂಡ್ ಹೊಡಿತಾ ಇದ್ದೆ. ಇವತ್ತು 6000 ಸ್ಟೆಪ್ಪು ಅಂತಂದರೆ ಬೆಳಗ್ಗೆ 15 ರೌಂಡು, ಸಂಜೆ 15 ರೌಂಡ್ ಹೊಡಿಬೇಕು. ಇವತ್ತು 15 ರೌಂಡ್ ಹೊಡಿತೀನ ಅನ್ನೋದೇ ಟಾಸ್ಕ್. ಎದ್ದಂದಿದ್ದು 5:30ಗೆ, ಆದರೆ ಆಗಿದ್ದು ಫ್ರೆಶ್ ಆಗಿ ಬರೋ ಅಷ್ಟೊತ್ತಿಗೆ ಎಷ್ಟೊತ್ತಾಯಿತು ಅಂದರೆ 6 ಗಂಟೆ ಆಗಿದೆ. ನಾನು ಏನಿಲ್ಲ ಅಂತಂದರೆ ಒಂದು 50 ನಿಮಿಷ ಅಂತೂ ವಾಕ್ ಮಾಡಬೇಕು. ವಾಕ್ ಮಾಡಿ ಮನೆಗೆ ಹೋಗಿ ಕೆಲಸ ಎಲ್ಲ ಮಾಡಬೇಕು. ಮನೆಯವ್ರನ್ನ ಡ್ಯೂಟಿ ಕಳಿಸ್ಬೇಕಲ್ಲ, ಇದೆಲ್ಲ ಕೆಲಸ ಮಾಡಿಕೊಂಡು ಅವರಿಗೆ ಟಿಫನ್ನು 8:30 ಅನ್ನೋಷ್ಟೊತ್ತಿಗೆ ಆಗಬೇಕು. ವಾಕ್ ಮುಗಿಸ್ಕೊಂಡು ಹೋಗಿ ಟಿಫನೆಲ್ಲ ಮಾಡಬೇಕು. ಹಾಗಾಗಿ ನಾನು ಒಂದು 6:50 ತನಕ ಆದರೂ ವಾಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಫಾಸ್ಟಾಗಿ ಮಾಡೋಣ. ನಮ್ಮ ಮನೆಯವರು ಒಳ್ಳೆ ಶಿಸ್ತಿನ ಸಿಪಾಯಿ ಥರ ಬಂದಿದ್ದಾರೆ ವಾಕ್ ಮಾಡೋದಕ್ಕೆ. ಅಂದರೆ ರನ್ನಿಂಗು ಸಹ ಮಾಡ್ತಾರೆ. ಹಂಗಾಗಿ ಕಾಲು ನೋವಬಾರ್ದು ಅಂತೇಳಿ ಶೂಗಿ ಎಲ್ಲ ಹಾಕೊಂಡು ಫುಲ್ಲು ಶಿಸ್ತಿನ ಸಿಪಾಯಿ ಥರ ಬಂದಿದ್ದಾರೆ. ಎಲ್ಲರೂ ವೆಯ್ಟ್ ಲಾಸ್ ಮಾಡಬೇಕು ಅಂತಾರೆ. ಆದರೆ ಸ್ವಲ್ಪನಾದರೂ ಆ್ಯಕ್ಟಿವ್ ಇರಬೇಕು. ಅಂದರೆ ಡಯೆಟ್ ಜೊತೆಗೆ ಸ್ವಲ್ಪನಾದರೂ ಆ್ಯಕ್ಟಿವ್ ಇರಬೇಕು. ಇಲ್ಲ ಅಂತಂದರೆ ಸ್ವಲ್ಪ ಕಷ್ಟನೇ. ಒಳ್ಳೆ ರೀತಿಯಲ್ಲಿ ಡಯೆಟ್ ಮಾಡಿ ಸ್ವಲ್ಪ ಒಂದು 30 ನಿಮಿಷ ಆದರೂ, ಅಟ್ಲೀಸ್ಟ್ ಒಂದು 30 ನಿಮಿಷ ಆದರೂ ರನ್ನಿಂಗ್ ಆದರೂ ಇಲ್ಲ ವಾಕ್ ಆದರೂ ಇದ್ದರೆ ಸ್ವಲ್ಪ ಅನುಕೂಲ. ವೆಯ್ಟ್ ಲಾಸಿಗೆ ಒಳ್ಳೆ ರೀತಿಯಲ್ಲಿ ಆಗುತ್ತೆ ಅಂತ ಹೇಳ್ಬೋದು. ಬೆಳಗ್ಗೆನೇ ಈ ರೀತಿ ಬಂದು ವಾಕ್ ಮಾಡೋದ್ರಿಂದ ಎಷ್ಟು ಚೆನ್ನಾಗಿ ಅನಿಸ್ತು ಗೊತ್ತಾ. ಚಿಂತೆ ಏನಾದರೂ ಬೇಜಾರಿದ್ರೂ ಸ್ವಲ್ಪ ರಿಲೀಫ್ ಅನಿಸುತ್ತೆ ಈ ಥರ ವಾಕ್ ಮಾಡೋದ್ರಿಂದ. ಆರು 37ಕ್ಕೆ 3915 ಸ್ಟೆಪ್ ಆಗಿದೆ. ಸುಸ್ತಾಯಿತು ನನಗೆ. ಮನೆಗೆ ಹೋಗ್ತೀನಿ, ಸಂಜೆ ಮಾಡ್ಕೊಂಡ್ರೆ ಆಯಿತು. ಸುಸ್ತಾಯಿತು. ಯಾಕೆ ಅಂದರೆ ವಾಕು ಬೇಗ ಮುಗಿಸ್ಬೇಕು ಅಂತಂದ್ಬಿಟ್ಟು ಫಾಸ್ಟಾಗಿ ಮಾಡಿದೆ. ಒಂದು 6:50 ತನಕ ವಾಕ್ ಮಾಡೋಣ ಅಂತ ಅಂದ್ಕೊಂಡೆ, ಆಗಲಿಲ್ಲ, ಸುಸ್ತಾಗ್ತಿದೆ. ಹೋಗ್ತೀನಿ. ಸಂಜೆ ಬಂದು ನಾವು ಉಳ್ಕಿದ್ದ ಸ್ಟೆಪ್ನ ಕಂಟಿನ್ಯೂ ಮಾಡಿದ್ರೆ ಆಯಿತು.
ಮನೆಗೆ ಹೋಗಿ ಟಿಫನು ಕೆಲಸ ಎಲ್ಲ ಮಾಡಬೇಕಲ್ವಾ. ಮನೆ ಕಡೆ ಹೋಗ್ತಾ ಇದ್ದೀವಿ. ನಮ್ಮ ಮನೆ ನೋಡಿ ನಾಯಿ ಜೊತೆಗೆ ಚೆನ್ನಾಗಿ ಆಟಾಡ್ತಾ ಇದ್ದಾರೆ. 6 ಮರಿಗಳಿಗೆ ಊಟ ಹಾಕಿ ಸಾಕ್ತಾ ಇದ್ದಾರೆ, ಚಿಕ್ಕ ಚಿಕ್ಕ ನಾಯಿಗಳು ಅಂತೇಳಿ. ಅದಕ್ಕೆ ಅವ್ರು ಬಂದ ತಕ್ಷಣ ಓಡಿ ಬರ್ತಾವೆ ನಾಯಿಗಳು. ನೋಡಿದ್ರೆ ಚೆನ್ನಾಗಿ ಹೋಗ್ತದೆ. ವಾಕಿಂಗ್ ಮುಗಿಸ್ಕೊಂಡು ಬಂದು ಟಿಫನಿಗೆ ನಾನು ಚಪಾತಿ ಹಾಗೆ ಜೋಳಿಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಅದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನು ಗೋಧಿ ಹಿಟ್ಟನ್ನ ಕಲಸಿಟ್ಕೊಂಡ್ರೆ ಒಂದು ಅರ್ಧ ಗಂಟೆ ನೆನೆಕೊಳ್ಳುತ್ತೆ. ಹಾಗಾಗಿ ಫಸ್ಟೇ ನಾನು ಗೋಧಿ ಹಿಟ್ಟನ್ನ ಕಲಿಸ್ಕೊಳ್ತೀನಿ ಚಪಾತಿ ಅದಕ್ಕೆ. ಆಮೇಲೆ ನಾನು ಜೋಳಿಕಾಯಿ ಪಲ್ಯ ಮಾಡ್ಕೊಂಡು ಸ್ವಲ್ಪ ರೈಸ್ ಮಾಡ್ಕೊತೀನಿ. ಹಿಟ್ಟನ್ನ ನಾನು ಯಾವಾಗಲೂ ಗೋಧಿನ ತಂದು ಮಿಷಿನ್ಗೆ ಹಾಕ್ಸ್ಕೊಳ್ತೀನಿ. ಅದನ್ನ ಯಾವಾಗೂ ಬಾಕ್ಸಿಗೆ ಹಾಕ್ಕೊಂಡಿರ್ತೀನಿ. ನಾನು ಯಾವುದೇ ರೆಡಿ ಪೌಡರ್ ತಗೊಳೋದಿಲ್ಲ. ಆಲ್ಮೋಸ್ಟ್ ರೆಡಿ ಪೌಡರ್ ನಾನು ತುಂಬಾ ಕಡಿಮೆ ಬಳಸ್ಕೊಳ್ಳೋದು. ಪ್ರತಿಯೊಂದು ನಾನು ಮನೆಯಲ್ಲೇ ಮಾಡ್ಕೊಳ್ತೀನಿ. ಸಾಂಬಾರು ಪೌಡರ್ ಆಗಿರ್ಬೋದು, ಹಾಗೆ ಖಾರದ ಪೌಡರ್ ಆಗಿರ್ಬೋದು, ರಾಗಿ ಹಿಟ್ಟಾಗಿರ್ಬೋದು, ಹಾಗೆ ಗೋಧಿ ಹಿಟ್ಟು, ಇವೆಲ್ಲ ನಾನು ಮನೆಯಲ್ಲೇ ಮಾಡ್ಕೊಳ್ತೀನಿ. ಅಂದರೆ ಮಿಷಿನ್ಗೆ ಎಲ್ಲ ಐಟಮ್ ತಂದ್ಕೊಂಡು ಎಲ್ಲ ನೀಟ್ ಮಾಡಿಕೊಂಡು ಹೋಗಿ ಮಿಷಿನ್ಗೆ ಹಾಕ್ಸ್ಕೊಳ್ತೀನಿ ನಾನು. ಗೋಧಿ ಹಿಟ್ಟನ್ನ ನಾವು ಯಾವ ಬ್ರ್ಯಾಂಡ್ ತಗೊಂಡಿದ್ರು ಎಲ್ಲ ಬ್ರ್ಯಾಂಡಲ್ಲಿ ಮೈದಾ ಮಿಕ್ಸ್ ಮಾಡಿರ್ತಾರೆ. ಹಾಗಾಗಿ ನಾವು ಗೋಧಿ ತಂದು ಮಿಷಿನ್ಗೆ ಹಾಕ್ಸ್ಕೊಳ್ಳೋದೇ ಒಳ್ಳೆಯದು. ಟೈಮ್ ಇಲ್ಲ ಅಂತಂದವರು ಏನು ಮಾಡೋದಕ್ಕಾಗಲ್ಲ, ರೆಡಿ ತಗೊಳ್ತಾರೆ. ಆದರೆ ಫ್ರೀ ಇರ್ತಾರಲ್ಲ ಮನೆಯಲ್ಲಿ, ಅವ್ರು ಮಾತ್ರ ಯಾವಾಗಲೂ ಸ್ವಲ್ಪ ಗೋಧಿ ತಂದು ಹಾಕ್ಸ್ಕೊಳ್ಳೋಕ್ಕೆ ಟ್ರೈ ಮಾಡಿ. ನಾನು ಚಪಾತಿನ ಈ ಥರ ಕಲಸಿಟ್ಬಿಟ್ಟು ಒಂದು ಅರ್ಧ ಗಂಟೆ, ಎಷ್ಟೊತ್ತು ನೆನೆಸ್ತೀವೋ ಅಷ್ಟು ಸಾಫ್ಟಾಗಿ ಬರುತ್ತೆ ಚಪಾತಿ. ಹಾಗಾಗಿ ಒಂದು ಅರ್ಧ ಗಂಟೆ ನೆನೆಸ್ಕೊಂಡ್ಬಿಡ್ತೀನಿ. ಹಾಗೆ ಜೋಳಿಕಾಯಿ ಪಲ್ಯನ ಬೇಗ ಮಾಡ್ಕೊಳ್ತೀನಿ. ನಾನು ರೆಸಿಪೀಸ್ ಎಲ್ಲ ತೋರಿಸಿಲ್ಲ, ಏನಕ್ಕೆ ಅಂತಂದರೆ ಟೈಮ್ ಆಗಲಿಲ್ಲ. ಹಾಗಾಗಿ ತೋರ್ಸೋಕ್ಕಾಗಲಿಲ್ಲ. ಯಾರಿಗಾದರೂ ರೆಸಿಪಿ ಬೇಕು ಅಂತಂದರೆ ಕಮೆಂಟ್ ಮಾಡಿ, ನಾನು ರೆಸಿಪಿ ತೋರಿಸೋಕ್ಕೆ ಟ್ರೈ ಮಾಡ್ತೀನಿ. ಆಯ್ತು, ಟಿಫನೆಲ್ಲ ಮುಗಿಸ್ಕೊಂಡು ಮನೆ ಕೆಲಸ ಎಲ್ಲ ಮಾಡಿಕೊಂಡೆ. ಬೆಳಗ್ಗೆ ನನಗೆ ಪೂಜೆ ಮಾಡೋದಕ್ಕಾಗಲಿಲ್ಲ. ಹಾಗಾಗಿ ಸಂಜೆನೇ ಪೂಜೆ ಮಾಡ್ಕೊಳ್ಳೋಣ ಅಂತೇಳಿ ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ವಾಕಿಂಗ್ ಹೊರಟೆ ನಾನು. ಬೆಳಗ್ಗೆ 3015-16 ಸ್ಟೆಪ್ಪೇನೋ ಆಗಿತ್ತು. ಈಗ ಮನೆಯಿಂದ ಬರೋಷ್ಟೊತ್ತಿಗೆ 4076 ಆಗಿದೆ. 4076 ಸ್ಟೆಪ್ ಆಗಿದೆ. ನಾನು ಮನೆಯಿಂದ ಬಂದಾಗ ಅದನ್ನು ಕೌಂಟ್ ಮಾಡಿದ್ದೆ. ಈಗ ಇನ್ನೂ 2000 ಸ್ಟೆಪ್ಪು ನಾನು ನಡಿಬೇಕು. ಪಾರ್ಕಿಗೆ ಬಂದಿದ್ದೀನಿ. ಸಂಜೆ ಆಲ್ಮೋಸ್ಟ್ ಜನ ಇರ್ತಾಯಿದ್ರು, ಇವತ್ತು ಯಾಕೋ ಇಲ್ಲ, ಒಬ್ಬರು ಮಾತ್ರ ಇದ್ದಾರೆ. ಬನ್ನಿ ವಾಕಿಂಗ್ ಮಾಡಿಡುವ. ಹೀಗೆ 6000 ಸ್ಟೆಪ್ಪು ಆಗುತ್ತೋ ಇಲ್ಲೋ, ನಾನು ಕಡಿಮೆ ನಡಿತೀನೇನೋ ಅಂತ ಅಂದ್ಕೊಂಡಿದ್ದೆ. ಪರವಾಗಿಲ್ಲ, ಆರಾಮ್ಸೆ ನಡಿಬೋದು. ಒಂದು ದಿವಸದಲ್ಲಿ 1 ಗಂಟೆ ಕರೆಕ್ಟಾಗಿ ನಾವು ಪ್ಲ್ಯಾನ್ ಮಾಡ್ಕೊಂಡು ನಾವು ನಡೆದ್ರೆ ಆರಾಮ್ಸೆ 6000 ಸ್ಟೆಪ್ಪು ಕಂಪ್ಲೀಟ್ ಮಾಡ್ಬೋದು. ನಾನು ಬೆಳಗ್ಗೆ ಸಂಜೆ ಏನಕ್ಕೆ ತಗೊಂಡೆ ಅಂತಂದರೆ, ಬೆಳಗ್ಗೆ ಹೊತ್ತು ಟೈಮ್ ಆಗೋದಿಲ್ಲ, ಅಡುಗೆ ಮಾಡಿ ಎಲ್ಲ ಮಾಡಬೇಕಲ್ವ, ಕೆಲಸ ಎಲ್ಲ ಇರುತ್ತಲ್ವ. ಹಾಗಾಗಿ ಬೇಗ ಅರ್ಧ ಗಂಟೆ ಮುಗಿಸ್ಕೊಂಡು ಹೋದರೆ ಸಂಜೆ ಅರ್ಧ ಗಂಟೆ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಸಂಜೆ ಸ್ವಲ್ಪ ಇಟ್ಕೊಂಡೆ. ಆರಾಮ್ಸೆ ಮಾಡ್ಬೋದು, ಆರಾಮ್ಸೆ ನಡಿಬೋದು. ಇವತ್ತಿಗೆ ನಂದು 6000 ಸ್ಟೆಪ್ಪು ಕಂಪ್ಲೀಟ್ ಆಗಿದೆ. ಇನ್ನೂ ಜಾಸ್ತಿ ನಡೆಯೋಕ್ಕೆ ಟ್ರೈ ಮಾಡ್ತೀನಿ, ನೋಡೋಣ. 1977 ಹೆಜ್ಜೆ ಆಗಿದೆ. ಇನ್ನು ಕೆಲವೇ ಹೆಜ್ಜೆಗಳಲ್ಲಿ ನನ್ನ 6000 ಸ್ಟೆಪ್ ಚಾಲೆಂಜು ಮುಗಿಯುತ್ತೆ. ನೋಡಿ, ಆಯಿತು, 6000 ಆಯಿತು. ನೋಡಿ, ಇನ್ನು ಜಾಸ್ತಿನೇ ಆಗಿದೆ. ಯಾವಾಗಲೂ ಬೆಳಗ್ಗೆ ಸಂಜೆ ನಮ್ಮ ಮನೆಯವರು ನಾನು ಬರ್ತಾಯಿದ್ವಿ ವಾಕಿಂಗ್ಗೆ. ಆದರೆ ಇವತ್ತು ಅವರು ಸಂಜೆ ಬರೋಕ್ಕಾಗಲಿಲ್ಲ, ಕೆಲಸದಿಂದ ಲೇಟಾಗುತ್ತೆ ಅಂತಂದರು. ಹಾಗಾಗಿ ನಾನು ಒಬ್ಬಳೇ ಬಂದೆ. ಪಾರ್ಕಲ್ಲಿ ಕೂತ್ಕೊಳ್ಳೋದಕ್ಕೆಲ್ಲ ವ್ಯವಸ್ಥೆ ಇದೆಯಲ್ಲ, ಹಾಗಾಗಿ ಗಾಳಿಗೆ ಸ್ವಲ್ಪ ತಾಗೆ ಕೂತೆ. ಮನುಷ್ಯ ಆರೋಗ್ಯವಾಗಿರಬೇಕು ಅಂದರೆ ದೇಹನ ದಂಡಿಸ್ಬೇಕಂತೆ. ಹಾಗೆ ಎಲ್ಲರೂ ದೈಹಿಕವಾಗಿ ಚಟುವಟಿಕೆಯಿಂದ ಕೂಡಿರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.